ಸಮಿತಿಯ ಅಧ್ಯಕ್ಷರು ಮತ್ತು ಮೇಲ್ಮನೆಯ ಸದಸ್ಯರಾಗಿರುವಂತಹ ಜಗದೇ ಗುತ್ತಿದಾರರೇ, ಹಿರಿಯ ಶಾಸಕರು, ಹಿರಿಯ ಮುಖಂಡರು, ಅಫ್ಸರ್ಪುರ ತಾಲೂಕಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಎಂ.ವೈ. ಪಾಟೀಲ್ ಸಾಹೇಬ್ರೆ ಹಾಗೂ ಹಿರಿಯರು, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಪ್ರಭು ಪಾಟೀಲ್ ಅವರೇ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸದಸ್ಯರು ಹಾಗೂ ರಾಷ್ಟ್ರ ಮಟ್ಟದ ವೀರಶೈವ ಮಹಾಸಭಾದ ಕಾರ್ಯದರ್ಶಿಗಳು ಆಗಿರುವಂತಹ ಕರುಣಕುಮಾರ್ ಮೋದಿಯವರೇ ಮತ್ತು ಇಲ್ಲಿ ಉಪಸ್ಥಿತಿರುವಂತಹ ಎಲೆಕ್ಟ್ರಾನಿಕ್ ಹಾಗೂ ಪ್ರಿಂಟ್ ಮೀಡಿಯಾ ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮೊಟ್ಟ ಮೊದಲಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮದ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ನಮ್ಮನ್ನು ಇಷ್ಟು ಸದಾ ನಮಗೆ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಹಲವಾರು ಬಾರಿ ನಾನು ಶಾಸಕನಾಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ, ಮುಖ್ಯ ಸಚೇತಕನಾಗಿ, ಹಿರಿಯ ವಿಶೇಷ ಪ್ರತಿನಿಧಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆದರೆ ಮೊದಲಾಗಿ ನಾನು ಇವತ್ತು ನಮ್ಮ ಊರು ಎಲ್ಲ ಕಲಬುರಗಿ ಅಂದ್ರೆ ನಮ್ಮ ಹುಟ್ಟಿದ್ದು ಕಲಬುರಗಿಯಲ್ಲಿ, ಇಲ್ಲಿ ಬಂದು ನಮ್ಮೆಲ್ಲರಿಗೆ ನಾನು ಭೇಟಿ ಆಗ್ತಾ ಇದ್ದೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಾಗಿರುವಂತಹ ಧರಮ್ ಸಿಂಗ್ ಸಾಹೇಬರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ. ಧರಮ್ ಸಿಂಗ್ ಸಾಹೇಬರು ಅವರ ಒಂದು ಹಾದಿಯಲ್ಲಿ ಹೋಗ್ತಕ್ಕಂಥ ನಾವು ಯಾವಾಗಲೂ ಕೂಡ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಹೆಜ್ಜೆಯಲ್ಲಿ ವಿನಂತಿ ಅವರನ್ನು ಅನಿಸ್ತೀವಿ. ಬಹುಶಃ ಇವತ್ತು ಈ ಒಂದು ಮಟ್ಟಕ್ಕೆ ನಾವು ಆಗಿರ್ಬೋದು ಅಂದ್ರೆ ಅವರ ಒಂದು ಆಶೀರ್ವಾದ, ಮಾರ್ಗದರ್ಶನ, ಜನರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಂದ ಇದು ಸಾಧ್ಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಜನರು ಏನು ನಮ್ಮ ತಂದೆಯವರಿಗೆ 8 ಬಾರಿ ಆಸಿ ಕಳಿಸಿದ್ದಾರೆ, ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. 1977ರಿಂದ 2026ರಲ್ಲಿ ನಾವು ನೋಡಿದ್ರೆ ಸುಮಾರು 54 ವರ್ಷ ಸತತವಾಗಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ತಂದೆಯವರಿಗೆ 8 ಬಾರಿ ಶಾಸಕರು ಮತ್ತು ಕಲಬುರಗಿ ಜನರು ಅವರಿಗೆ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಬೀದರ್ ಜನ ಕೂಡ ಅವರಿಗೆ ಲೋಕಸಭಾ ಸದಸ್ಯರಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ವಿವಿಧ ಖಾತೆ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಕೊನೆಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸ್ಥಾನಕ್ಕೂ ಕೂಡ ತಿಳಿಸಿದ್ದಾರೆ. ನಾನು ಕೂಡ 3 ಬಾರಿ ಶಾಸಕನಾಗಿ ತಮ್ಮೆಲ್ಲರ ಮುಂದೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವನಾಗಿ ತಮ್ಮ ಹತ್ರ ಬಂದಿದ್ದೇನೆ. ಅಂದರೆ ಮತ್ತೊಮ್ಮೆ ಈ ಒಂದು ಭಾಗದ ಜನರಿಗೆ, ಈ ಒಂದು ಮನೆ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಇವತ್ತು ಈಗಾಗಲೇ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಏನು ನನ್ನ ಜನರು ನನಗೆ ನಮ್ಮ ವರಿಷ್ಠರು, ಪಕ್ಷದ ವರಿಷ್ಠರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಾಗಿ ಇವತ್ತು ಏನು ನಾನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅವರ ಒಂದು ಸಹಕಾರ, ಒಂದು ಸಹಯೋಗ, ಒಂದು ಮಾರ್ಗದರ್ಶನ, ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಜೊತೆ ಇದೆ. ಮತ್ತೆ ಅವರ ಒಂದು ಸಹಕಾರ, ಸಹಯೋಗ, ಆಶೀರ್ವಾದದಿಂದ ಇವತ್ತು ನಾನು ಕಲಬುರಗಿಯಲ್ಲಿ, ಯಾಕಂದ್ರೆ ಕಲಬುರಗಿಯಲ್ಲಿ ಈಗ
ಈಗಾಗಲೇ 2 ಜನ ಸಚಿವರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. 3ನೇ ಸ್ಥಾನ ಸಿಗ್ಬೇಕಂತ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾನು ತಿಳಿದಿರುವಂತೆ ಸುಮಾರು 8-10 ಜಿಲ್ಲೆಗಳಿಗೆ ಅವಕಾಶ ಸಿಗಲಿಲ್ಲ. ಬಿಜಾಪುರ ಪಕ್ಕದಲ್ಲಿರ್ತಕ್ಕಂಥ ಬಿಜಾಪುರ ಕೇವಲ ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಯಾದಗಿರಿ ಮತ್ತು ರಾಯಚೂರು ಈ ಬಾರಿ ಅವಕಾಶ ಸಿಗಲಿಲ್ಲ. ನಮ್ಮ ಜಿಲ್ಲೆಗೆ ಒಂದು 3 ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಮತ್ತೆ ನಾನು, ಮತ್ತೆ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನಮ್ಮ ಜವಾಬ್ದಾರಿ ಏನಿದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಒಂದು ಸೇವೆ ಮಾಡಬೇಕು, ಪ್ರಾಮಾಣಿಕವಾದ ಒಂದು ಸೇವೆ ಮಾಡಬೇಕು, ಕಲ್ಯಾಣ ಕರ್ನಾಟಕ ಭಾಗದ ಜನರ ಸೇವೆ ಮಾಡಬೇಕು, ಕಲಬುರಗಿ ಜಿಲ್ಲೆ ಇಲ್ಲಿರ್ತಕ್ಕಂಥವರ ಒಂದು ಜನರ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಹೆಚ್ಚಿನ ಒಂದು ಶಕ್ತಿ ಏನು ಕೊಟ್ಟಿದ್ದಾರೆ. ಇವತ್ತು ಗೃಹ ಇಲಾಖೆ ಇರಬಹುದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರಬಹುದು, ಹಾಗೂ ಸಣ್ಣ ನೀರಾವರಿ ಇಲಾಖೆ ಇರಬಹುದು, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ITBT ಎಲ್ಲವನ್ನು ನಮ್ಮ ಸಚಿವರಲ್ಲಿ ಒಂದು ಖಾತೆ ಇರಬಹುದು. ನಾವು ಯಾವ ರೀತಿಯಿಂದ ನಮ್ಮ ಜನರಿಗೆ, ನಮ್ಮ ರೈತರಿಗೆ ಕೆಲಸ ಮಾಡಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ G ಪರಮೇಶ್ವರ್ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷಗಳಾಗಿರುವಂತಹ BK ಹರಿಪ್ರಸಾದ್ ಅವರು, ದೆಹಲಿಯಲ್ಲಿ ಇರ್ತಕ್ಕಂಥ ವರಿಷ್ಠ ಮುಖಂಡರು ನನ್ನ ಮೇಲೆ ಬಹಳಷ್ಟು ಒಂದು ಭರವಸೆಯನ್ನು ಇಟ್ಟು, ವಿಶ್ವಾಸವನ್ನು ಇಟ್ಟು, ಮಾಜಿ ಮುಖ್ಯಮಂತ್ರಿ ಮಗ ಧರಮ್ ಸಿಂಗ್ ಸಾಹೇಬ್ ಮಗ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅವರು ಕೂಡ ನಮ್ಮೆಲ್ಲರೂ ಸಹಕಾರ, ಸಹಯೋಗ, ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಬಹಳಷ್ಟು ಜನ ಇವತ್ತು ಇಲ್ಲ ನಮಗೆ ಮಾಡಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಆದ್ರೆ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ತ್ಯಾಗ ಮನೋಭಾವನೆಯಿಂದ ಅವರು ಕೂಡ ಎಲ್ಲರೂ ಹೇಳಿರುವ ಒಂದು ಕಾರಣಕ್ಕೆ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಮ್ಮೆಲ್ಲರೂ ಗೊತ್ತಿರುವಂತೆ ಮತ್ತು ಕಲಬುರಗಿ ಜನತೆ ಹಾಗೂ ಜಗಲಿಗೆ ಮತಕ್ಷೇತ್ರದ ಜನರಿಗೆ ಯಾವಾಗಲೂ ನಾನು ಚಿರೋಣಿಯಾಗಿದ್ದೇನೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ಒಂದು ವಿಷಯವಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿಶೇಷವಾಗಿ ಏನು ಕೆಲಸ ಕಾರ್ಯಗಳನ್ನು ಇವತ್ತು ನಾನು ಅಧ್ಯಕ್ಷನಾದರೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷ ವತಿಯಿಂದ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದರೆ ನನ್ನ ಕೆಲಸ ಕಾರ್ಯಗಳು ಈಗಾಗಲೇ ಸುಮಾರು 10,000 ಕೋಟಿಯಷ್ಟು ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಮೇಲೆ ನಾನು ಹೇಳಿದ್ದೇನೆ. ಅದಕ್ಕೆ ಪದೇ ಪದೇ ಹೇಳಬೇಕಾಗ್ತದೆ. ಬೇರೆಯವರು ಯಾವಾಗಲೂ ಕೂಡ ನಮ್ಮ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ. 1,000 ಕೋಟಿಗಿಂತ ಹೆಚ್ಚು ಖರ್ಚೇ ಮಾಡಲ್ಲ, ನಾವು ಎಷ್ಟು ಹಣ ಕೊಟ್ಟರು ಕೂಡ ವ್ಯರ್ಥ ಆಗ್ತದಂತ ಆ ಒಂದು ಅಪಾದನೆ ನಮ್ಮ ಮೇಲೆ ಏನಿತ್ತು ಅದನ್ನು ನಾವು ಒತ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲನೇ ವರ್ಷದಲ್ಲಿ 2,009 ಕೋಟಿ ಖರ್ಚನ್ನು ಮಾಡಿದ್ದೀವಿ. ತಮ್ಮೆಲ್ಲರೂ ಗೊತ್ತಂತೆ 2ನೇ ವರ್ಷದಲ್ಲಿ 3,158 ಕೋಟಿ ಖರ್ಚು ಮಾಡಿದ್ದೀವಿ. 3ನೇ ವರ್ಷದಲ್ಲಿ 4,137 ಕೋಟಿ ಖರ್ಚು ಮಾಡಿದ್ದೀವಿ. ಅಂದರೆ ಇವತ್ತು ಸುಮಾರು 10,000 ಕೋಟಿಯಷ್ಟು ಅನುದಾನ ವಿವಿಧ ಇಲಾಖೆಯಲ್ಲಿ ಹಣ ಖರ್ಚಾಗಿದೆ. ಈ ಬಾರಿ ಯಾವ ಕಾರಣಕ್ಕೂ 31 ಮಾರ್ಚ್ 2027 ಯಾವ ರೀತಿಯಿಂದ ಬಹಳಷ್ಟು ಸರಳೀಕರಣವನ್ನು ಮಾಡಿ ಕೆಲಸವನ್ನು ನಾವೇನು ಮಾಡಿದ್ದೀವಿ. 5,000 ಕೋಟಿ ಖರ್ಚು ಮಾಡಿ ಸರ್ಕಾರ ಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ನಾವೆಲ್ಲರೂ ಸೇರಿ ಇನ್ನು ಹೆಚ್ಚಿನ ಒಂದು ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ನೀಡಬೇಕು. ಹಿಂದುಳಿದ ಭಾಗ ಇದೆ, ಪ್ರದೇಶ ಇದೆ ಅಂತ ಏನು ಹಣಪಟ್ಟಿದೆ ಅದು ಬರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಕೆಲಸವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಸೆಪ್ಟೆಂಬರ್ 17ನೇ ತಾರೀಕು ನಾವು
ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲರೂ ಸೇರಿ ಮಾಡಿ ಮುಖ್ಯಮಂತ್ರಿ ಅವರಲ್ಲಿ 17ನೇ ತಾರೀಕಿಗೆ ಬ್ಲಾಕ್ ಮಾಡಿದ್ದೀವಿ ಡೇಟ್. ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿ ಅವರು ಕಲಬುರಗಿ ಬಂದು ಒಂದು ಧ್ವಜಾರೋಹಣವನ್ನು ಮಾಡತಕ್ಕಂತ ಒಂದು ಪರಂಪರೆ ಏನಿದೆ, ಈ ಬಾರಿಯೂ ಕೂಡ ಸೆಪ್ಟೆಂಬರ್ 17ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಅವರು ಬರಲಿದ್ದಾರೆ. ಅದರ ಜೊತೆಯಾಗಿ ಇವತ್ತು ಏನು ಸಣ್ಣ ನೀರಾವರಿ ಇಲಾಖೆ, ಇದು ನನಗೆ ಈ ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈಗಾಗಲೇ 3 ಬಾರಿ 4 ಬಾರಿ ನಾನು ಒಂದು ಸಭೆಯನ್ನು ಮಾಡಿದ್ದೇನೆ. ಹಾಗೆ ಕೇವಲ 8 ದಿವಸ ಆಗಿದೆ. ಅದ ನಂತರ ರಾಯಚೂರು ನಾನು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಬರ ವೀಕ್ಷಣೆಗಾಗಿ ನಾನು ಹೋಗಿ ಪ್ರತಿಯೊಂದು ತಾಲೂಕಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ವರದಿಯೂ ಕೂಡ ನಾವು ನೀಡ್ತಾ ಇದ್ದೇವೆ. ನಂತರ ಧ್ವಜಾರೋಹಣ ಒಂದು ಕಾರ್ಯಕ್ರಮ ಕೂಡ 15 ಆಗಸ್ಟ್ಗೆ ನಾನು ರಾಯಚೂರಿಗೆ ನಾನು ಹೋಗಿದ್ದೆ. ಅಲ್ಲಿ ಇರ್ತಕ್ಕಂಥ ಒಂದು ಉಸ್ತುವಾರಿ ಇರ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಾನು ನಮ್ಮ ಸಣ್ಣ ನೀರಾವರಿ ಇಲಾಖೆ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಕಾರ್ಯಕ್ರಮ ಆಗಿರ್ಬೋದು, ಯುವಕರಿಗಾಗಿ ನಾವು ಮಾಡ್ತೇವೆ. ಸರ್ ಈಗ ಸೆಪ್ಟೆಂಬರ್ 17 ಸರ್ ಅದೇ ಒಟ್ಟು ಮಾಡ್ತೀನಿ ಅದು ವಿಷಯ ಮಾಡಿ ನಿನ್ನ ಬಲ್ಲಿರುತ್ತೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಆಗ್ಬೋದಂತ ನಾನು ಕೇಳ್ತೀನಿ. ಒಂದು ಗೊತ್ತಿಲ್ಲ. ಮುಂದೆ ಈಗ ಅವರು ಒಂದು ತೀರ್ಮಾನ ತಗೊಳ್ತಾರೆ. ನಾವು ಒಂದು ಮುಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಸರ್ ಈಗ ಚಾಮನೂರು ಮತ್ತು ನರಬೋಳು ಸೇತುವೆ ಇದೆಯಲ್ಲ 6 ವರ್ಷ ಆಯ್ತು ಸರ್ ಅದು ಇದು ಆಗಿ. ಈಗ ಇಬ್ಬರು ಮಿನಿಸ್ಟ್ರ್ ಇದ್ದೀರಿ 2 ಕ್ಷೇತ್ರಕ್ಕೆ, ಪ್ರಿಯಾಂಕ್ ಖರ್ಗೆ ಅವರು ಇದ್ದೀರಿ, ನೀವು ಇದ್ದೀರಿ. ಈ ಸರಿ ಕ್ಯಾಬಿನೆಟಲ್ಲಿ ಇಟ್ಟು ಏನಾದರೂ ಅದನ್ನು ಮಂಜೂರು ಮಾಡ್ತೀರಾ ಅಂತ? ಮೊನ್ನೆ ತಾನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರ ಜೊತೆ ನಾನು ಮಾತಾಡ್ತೀನಿ. 32 ಕೋಟಿ ಕ್ಲಿಯರ್ ಆಗಿದೆ. 32 ಕೋಟಿ ಕ್ಲಿಯರ್ ಆಗಿ ಈಗ ನಾನು ಹೇಳಿದೆ ಸರ್ ತಾವು ಬರಬೇಕು ನಮ್ಮ ಕ್ಷೇತ್ರಕ್ಕೆ, ಜನರು ಕೂಡ ಹೇಳಿದೆ 32 ಕೋಟಿ ಕ್ಲಿಯರ್ ಆಗಿದೆ. ನಮ್ಮ ಜವಾಬ್ದಾರಿ ಮಾಡ್ತೀವಿ, ಬೆಲ್ ಹತ್ತಿದ್ದೀವಿ. ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ಆಗ್ತದೆ. 6 ವರ್ಷ ಅಲ್ಲ, ದುಡ್ಡು ಬರ್ಬೇಕಾಗಿತ್ತು ನಮ್ಗೆ. ಪ್ರತಿಯೊಂದು ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಡಕ್ಕಾಗಲ್ಲ. ನಮ್ಮ ಇರ್ತಕ್ಕಂಥ ಬೆನ್ ಹತ್ತಿ ಪದೇ ಕೇಳಿ ಮಾರ್ಚಲ್ಲಿ ಕ್ಲಿಯರೆನ್ಸ್ ಆಗಿತ್ತು. ಪ್ರಕ್ರಿಯೆಯನ್ನ ಮುಗಿಸಿ 32 ಕೋಟಿ ಹಿಂದಿನ ವಾರ ಆಗಿದೆ. ಇದು ಮುಂದೆ ಇರ್ತಕ್ಕಂಥ 6 ರಿಂದ 9 ತಿಂಗಳು ಕಂಪ್ಲೀಟ್. ಸರ್ ಸೆಪ್ಟೆಂಬರ್ 17ಕ್ಕೆ ದೊಡ್ಡ ಕ್ವಶನ್ ಸರ್ 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 ಸೆಪ್ಟೆಂಬರ್ 17ಕ್ಕೆ ದೊಡ್ಡ ಕ್ವಶನ್. ಸೆಪ್ಟೆಂಬರ್ 17ಕ್ಕೆ ಸರ್ ಸರ್ ನಾವೇನು ಸಚಿವರಾಗಿ ಏನು 187 ಕೋಟಿ ಅಂತ ಹೇಳ್ತಾರೆ, ಅದೆಲ್ಲ ದುಡ್ಡು ವಾಪಸ್ ಬಂದಿದೆ. ಅದರಲ್ಲಿ ಏನು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಾದ್ರೂ ತಪ್ಪಿಸ್ತಿದ್ದಾರೆ ಕ್ರಮ ತಗೊಳ್ತೀವಿ. ತಪ್ಪಿಸ್ತಾ ಇದಾರಂತ ಸಾಬೀತ ಆಗಿಲ್ಲ. ಬಿಜೆಪಿ ಅವರಿಗೆ ಈ ಒಂದು ಸರ್ಕಾರ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ 1,45,000 ಕೋಟಿ ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯರಿಗೆ ನಾವು ಕೊಟ್ಟಿದ್ದೀವಿ. ಅವರು 14 ಲಕ್ಷ ಕೋಟಿ ಅವ್ರು ಇರ್ತಕ್ಕಂಥ ಎಲ್ಲ ಉದ್ಯೋಗಿಪತಿಗಳಿಗೆ ಅವರು ಕೊಡ್ತಾರೆ. ಆದ್ರೆ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡ್ರಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡಕ್ಕಾಗಲ್ಲ. ಇದು ಬೇರೆ ವಿಷಯ. ಅವರಿಗೆ ಬಿಜೆಪಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುಳ್ಳಪಾದನೆ ಮಾಡಿ ಏನು ಚರ್ಚೆ ಮಾಡಕ್ಕೆ ಅವರ ಶಕ್ತಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಕೌನ್ಸಿಲ್ ಅಲ್ಲಿ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಬಂದು ನೀವು ಮಾತಾಡಿ, ನಾವು ಚರ್ಚೆ ಮಾಡೋಣ. ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಇದು ತಿರುಪು ಬಂದ್ರೆ ತೀರ್ಮಾನ ತಗೊಂಡು ರಿಕವರ್ ಆಗಿದೆಯಲ್ಲ. ಅಂದ್ರೆ ಇವ್ರ ಪಾತ್ರ ಏನೂ ಇಲ್ಲ ಅದರಲ್ಲಿ. ಯಾರಾದ್ರೂ ನಾಗೇಂದ್ರ ಅವ್ರ ಬಗ್ಗೆ ಏನಾದ್ರು ಹೇಳಿದಾರ? ಇಲ್ಲ. ಸರ್, ಈಗ ರಾಷ್ಟ್ರ ಮಟ್ಟದಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತ ತಾವಾಗ್ರಹ ಮಾಡ್ತಾ ಇದ್ವಿ. ಅದರ ಮೊದಲು ನೀವೇ ಮಾಡಿ ಮಾದರಿ ಆಗಿದ್ರಲ್ಲ. ಅದ್ರ ಬಗ್ಗೆ ಎಲ್ಲ ವರದಿಯನ್ನು ತಗೊಂಡು ನಿನ್ನೆನೂ ಕೂಡ ಮಾನ್ಯ ಕೃಷಿ ಸಚಿವರು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಎಲ್ಲ ಸಚಿವರುಗಳಿಂದ ತಮ್ಮ ಜಿಲ್ಲೆದು ಒಂದು ಮಾಹಿತಿಯನ್ನು ತಗೊಂಡು ಏನ್ ಮಾಡಿದ್ರೆ ನಮ್ಮ ರೈತರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಏನ್ ಮಾಡಿದ್ರೆ ಒಳ್ಳೇದಾಗ್ತದೆ ನಾವು ನೋಡ್ತಾ ಇದ್ದೀವಿ. ತಾವೇನು ಅಭಿಪ್ರಾಯ ಪಟ್ಟಿದ್ದೀರಿ ಸರ್? ಎಲ್ಲ ಸಚಿವರಿಂದ ಮಾಹಿತಿ ತಗೊಂಡಿದ್ದಾರಂತೆ. ತಾವೇನು ಅಭಿಪ್ರಾಯ? ನಾವು ಅಭಿಪ್ರಾಯ, ನಿಮ್ಮ ಅಲ್ಲಿ ಇರ್ತಕ್ಕಂಥ ರಾಯಚೂರಲ್ಲಿ ಏನು ಸುಮಾರು 82
16% ಅಲ್ಲಿರ್ತಕ್ಕಂಥ ವಿಜ್ಞಾನಿಯದ್ದು ಏನು 7,73,000 ಹೆಕ್ಟೇರ್ ಏನಿದೆ ಅದನ್ನು ಕೂಡ ಸಾಲ ಮನ್ನಾ ಬಗ್ಗೆ ಅದು ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ. ಸರ್ ಈಗ ನೀವು ಸರ್ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿದ್ದೀರಿ, ಜಿಲ್ಲೆಯಲ್ಲಿ ಒಂದು ಸೈನ್ಸ್ ಸೆಂಟರ್ ಬಿಟ್ಟರೆ ಮತ್ತೊಂದು ಬೇರೆ ವಿಜ್ಞಾನಕ್ಕಾಗಲಿ ತಂತ್ರಜ್ಞಾನಕ್ಕಾಗಲಿ ಯಾವುದೇ ಅವಕಾಶ ಇಲ್ಲ. ಈಗ ಹೊಸದರಾಗಿದ್ರೆ ಒಂದು ಜಿಲ್ಲೆಗೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಬ್ ಬರ್ಬೋದಾ ಅಂತ ನಾವು ಅದ್ರ ಬಗ್ಗೆ ವಿಚಾರವಾಗಿ ಮಾಡ್ತೀವಿ. ನಮ್ಮ ಭಾಗಕ್ಕೆ ಏನು ಮಾಡೋಕ್ಕಾಗ್ತದೆ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಖಂಡಿತ ಮಾಡಿ. ಇದು ನೀವು ಗೊತ್ತಿದೆ ಖಾತೆ ಹೇಗೆ ಮೊದಲು ನಾವು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಅಂತ ಹೇಳಿದ್ರು, ನಂತರ ಕೊನೆ ತನಕ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಅಂತ ಆಗಿತ್ತು. ಕೊನೆ ಕ್ಷಣದಲ್ಲಿ ನನಗೆ ಈ ಒಂದು ಸಣ್ಣ ನೀರಾವರಿ ಹಾಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವರಾಗಿ ಏನ್ ಪ್ಲಾನ್ ಮಾಡಿದರೆ ನಾನು ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನ್ ಜವಾಬ್ದಾರಿ ಕೊಡ್ತೀವಿ ನಾನು ಪ್ರಾಮಾಣಿಕವಾಗಿ ಮುಂದೆ ಇರ್ತಕ್ಕಂಥ 21 ತಿಂಗಳಲ್ಲಿ ಮಾಡೋಣ. ಬಹುಶಃ ಇದು ಬಂದಿದ್ದು ಇನ್ನ ಸಣ್ಣ ನೀರಾವರಿ ಇಲಾಖೆಗಳಿಂದ ಇಂತಹ ಒಂದು ಸಂದರ್ಭದಲ್ಲಿ ಬರ ಒಂದು ಸಂದರ್ಭದಲ್ಲಿ ಜನರ ರೈತರ ಒಂದು ಸಂಕಷ್ಟದಲ್ಲಿ ಹೆಚ್ಚಿನ ಒಂದು ಕೆಲಸವೂ ಕೂಡ ನಾವು ಮಾಡಬಹುದು. ಕೆರೆಗಳಾಗಲಿ, ಆಣೆಕಟ್ಟುಗಳಾಗಲಿ, ಪಿಕಪ್, ಬಾಂಧರ, ಬ್ಯಾರೇಜ್, ಬಿಸಿಬಿ, ಲಿಫ್ಟ್ ಇರಿಗೇಷನ್, LIS ಸ್ಕೀಮ್ಸ್ಗಳಾಗಲಿ ಹಲವಾರು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಬಹುದು. ಕಳೆದ 2 ವರ್ಷಗಳಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದ ನಂತರ ಸುಮಾರು 9,829 ಗಿರಿಜನ ಉಪಯೋಜನೆಯಡಿಯಲ್ಲಿ ಹಾಗೂ 6,165 ರೈತ ಕುಟುಂಬಗಳಿಗೆ ಕೊಳವೆ ಬಾವಿ ಕೊರೆದು ವಿದ್ಯುತ್ ಸಂಪರ್ಕ ಕಲ್ಪಿಸಿ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುತ್ತದೆ ನಮ್ಮ ಸರ್ಕಾರ ಈ ಒಂದು ಪಂಚ ಗ್ಯಾರಂಟಿ ಜೊತೆ ಏನು 1,45,000 ಕೋಟಿ ಹಳ್ಳಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯರಿಗೆ ಮುಟ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಅದರ ಜೊತೆಯಾಗಿ ರಾಜ್ಯದ ಕಳೆದ 2 ವರ್ಷಗಳಲ್ಲಿ ಸುಮಾರು 687 ಬ್ಯಾರೇಜ್ ಮತ್ತು ಚೆಕ್ ಡ್ಯಾಮ್ಸ್ ಅಣೆಕಟ್ಟು ನಿರ್ಮಿಸಿ 40,316 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶ ಅನುಕೂಲವಾಗಿರುತ್ತದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 6,695 ಹಾಗೂ ಕೆರೆಗಳು 1,488 ಆಣೆಕಟ್ಟು, ಪಿಕಪ್, ಬಂಧಾರ, ಬಿಸಿಬಿ ಹಾಗೂ 121 ಏಕ ನೀರಾವರಿ ಯೋಜನೆಗಳು ಒಟ್ಟು 2,304 ಮಾಡಿದ್ದೀವಿ. ಅದರ ಜೊತೆಯಾಗಿ ಈ ಒಂದು ಅಂತರ್ಜಲ ಅಭಿವೃದ್ಧಿಗೆ ಹಳ್ಳಿಯಲ್ಲಿರ್ತಕ್ಕಂಥ ಅಂತರ್ಜಲ ಅಭಿವೃದ್ಧಿ ಒಂದು ಕಾರ್ಯಕ್ರಮವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ. ಕಳೆದ 12 ವರ್ಷದಲ್ಲಿ ಈ ಒಂದು ಅಂತರ್ಜಲ ಅಭಿವೃದ್ಧಿಗಾಗಿ ಕೃಷಿ ಯೋಜನೆಗಳಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೇವಲ 0.43% ಅನುದಾನ ಖರ್ಚಾಗಿದೆ. ಆದರೆ ಹಿಂದಿನ ವರ್ಷ 2025-26ರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 100 ಕೋಟಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 100 ಕೋಟಿ 200 ಕೋಟಿ ವೆಚ್ಚದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಮಾರು 7, 8, 10 ಕೋಟಿ ವೆಚ್ಚದಲ್ಲಿ 25 ಮತಕ್ಷೇತ್ರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಸಿರ್ಪುರ್ ಮಾದರಿಯಲ್ಲಿ ನಾವು ಅಂತರ್ಜಲ ಹೆಚ್ಚಿಸುವ ಒಂದು ಕೆಲಸವನ್ನು ಕೂಡ ಈಗಾಗಲೇ ತಗೊಂಡು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮತ್ತೆ ಈ ವರ್ಷವೂ ಕೂಡ ಅಂತರ್ಜಲ ಅಭಿವೃದ್ಧಿ, ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಈ ಒಂದು ಇಲಾಖೆ ನಮ್ಗೆ ಬರ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಒಂದು ಜನರ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಉದ್ದೇಶವಿಟ್ಟು ಮೇ 18ನೇ ತಾರೀಕು ನಡೆದಿರುವಂತಹ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ 75 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ, 75 ಕೋಟಿ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ 75 ಕೋಟಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 225 ಕೋಟಿ ವೆಚ್ಚದ ಆ ಒಂದು ಪ್ರೋಗ್ರಾಮ್ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯು ಕೂಡ ನಮ್ಮ ಜೊತೆ ಇದೆ, ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಸ್ವಲ್ಪ ನಮ್ಮ ಜೊತೆ ಇದೆ. ಹೆಚ್ಚಿನ ಅನುದಾನ 75 ಕೋಟಿ ಮೀರಿ 100 ಕೋಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಮಾಡಿ ನಮ್ಮ ಭಾಗದಲ್ಲಿ ಅಂತರ್ಜಲ ಅಭಿವೃದ್ಧಿಗಾಗಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು
ಮಾಡೋಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ಒಟ್ಟು 343 ಕೋಟಿ ಅಂದಾಜು ಮೊತ್ತದ ಪ್ರಗತಿಯಲ್ಲಿ ಇರ್ತಕ್ಕಂಥ 3 ನೀರಾವರಿ ಯೋಜನೆಗಳು 343 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ. ಅದರ ಜೊತೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 1,811 ಕೋಟಿ ಅಂದಾಜು 88 ಕೆರೆಗಳು ತುಂಬಿಸುವ ಒಂದು ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಇರ್ತಕ್ಕಂಥ ಬೇರೆ 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 ಕಡೆ ಅದು ಇವತ್ತು ಕಲಬುರಗಿ ದಕ್ಷಿಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೆರೆ ಯೋಜನೆ ನಡೀತಾ ಇದೆ. ಚಿತ್ತಾಪುರಲ್ಲೂ ಕೂಡ ಸುಮಾರು 135 ಕೋಟಿ ವೆಚ್ಚದ ಒಂದು ಕೆಲಸ ನಡೀತಾ ಇದೆ. 89 ಕೋಟಿ ವೆಚ್ಚದಲ್ಲಿ ಸೇಡಂ ನಡೀತಾ ಇದೆ. ಜೇವರಿಯಲ್ಲಿ ಹರವಾಳ್ ಬ್ರಿಡ್ಜ್ ಕಮ್ ಬ್ಯಾರೇಜ್, ಹರವಾಳದು ಜೇವರಿ ಮತ್ತೆ ಅಫಜಲ್ಪುರ್ಗೆ ನಡುವೆ ಬರ್ತಕ್ಕಂಥ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಹಲವಾರು ಕೆಲಸ ಕಾರ್ಯಗಳ ಯೋಜನೆಗಳನ್ನು ಕೂಡ ಇವತ್ತಿನ ದಿವಸ ನಡೀತಾ ಇದೆ. ಆ ಒಂದು ರೀತಿಯಿಂದ ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ, ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಆ ಒಂದು ರೀತಿಯಿಂದ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದರಲ್ಲಿ ಮೊನ್ನೆ ತಾನೇ ನಾನು ಒಂದು ಸಭೆಯನ್ನು ಕರೆಸಿ ಏನೇನು ಅವಶ್ಯಕತೆ ಇದೆ ಅಲ್ಲಿ ಸೈನ್ಸ್ ಸೆಂಟರ್ಸ್ಗಳಾಗಿರಬಹುದು, ಮತ್ತೆ ಪ್ಲಾನೆಟೋರಿಯಂಗಳಾಗಿರಬಹುದು, ಮತ್ತೊಂದು ರೀತಿಯಿಂದ ಎಲ್ಲ ನಾವು ವಿಚಾರ ಮಾಡ್ತೇವೆ. ಸರ್, ಈಗ ಕೆರೆಗಳು ಭಾಗಶಃ ಕೆರೆಗಳೆಲ್ಲ ಹೂಳು ತುಂಬ್ಕೊಂಡು ಹೋಗ್ಬಿಟ್ಟಿವೆ. ಕೆರೆ ಹೂಳು ತುಂಬ ಪ್ರಯತ್ನಗಳೇ ಆಗ್ತಿಲ್ಲ. ನರೇಗಾಡಿ ಮಾಡ್ತಾರಂತಾರೆ, ಅಲ್ಲೇ ತೆಗಿತಾರೆ, ಅಲ್ಲೇ ಹಾಕ್ತಾರೆ. ಕೆರೆಗಳು ಹೂಳು ತುಂಬೋದಂತೂ ಸಣ್ಣ ನೀರಾವರಿ ಇಲಾಖೆಯಿಂದ ಕೆಲಸಗಳೇ ಬಂದಾಗಿದೆ ಅಂತ. ಅಲ್ಲಿ ಇರ್ತಕ್ಕಂಥ ಕೆಲವು ಅನುದಾನದಲ್ಲಿ ಯಾವುದೊಂದು ರೀತಿಯಿಂದ ಈ ಹೂಳು ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಬಹುಶಃ ಮುಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಪಾಯಿಂಟ್ ವೈಸು ಏನೇನು ನಿಮಗೆ ಮಾಹಿತಿ ಅವಶ್ಯಕತೆ ಇರ್ತದೆ ಅದನ್ನು ನಾವು ಮಾಡಿಸ್ಕೊಡ್ತೀವಿ. ಸರ್, ಈಗ ಮಲ್ಲಬಾದ್ ನಿರಂತರವಾಗಿ ನಿರಂತರವಾಗಿ ಆರೋಪ ಇದೆ ಸರ್. ಆಲ್ರೆಡಿ ಅಲ್ಲಿ ಡಸ್ಟ್ ಆಗಿ ಇದು ಮಾಡ್ತಾರೆ ಅಂತ ಗಿಡಗಳಾಗಿ ಸುದ್ದಿಯಾಗಿವೆ, ಪೇಪರ್ ಎಲ್ಲನೂ ಆಗಿದೆ. ನಮ್ಮ ಸಂಪರ್ಕ ಕಂಟಿನ್ಯೂ ಇದೆ, ಬಟ್ ಅದು ಯಾವುದೇ ಕ್ರಮ ಆಗ್ತಾ ಇಲ್ಲ. ನಮ್ಮದೇ ಕ್ಷೇತ್ರದಲ್ಲಿ ಇದೆ. ಮಲ್ಲಬಾದ್ ನೀರಾವರಿ ಯೋಜನೆ ಏನಿದೆ ಅದು ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಈಗಾಗಲೇ ಕೆಲವು ಜನ ವಿವಿಧ ಕಾರಣಗಳಿಂದ ಒಂದು ಅಪಾರ್ಥ ಮಾಡ್ತಾ ಇದ್ದಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಯವರು ಕರೆಸಿ ನಾನು ಅದರ ಭೂಮಿ ಪೂಜೆಯನ್ನು ಮುಂದಿನ ದಿನದಲ್ಲಿ ಮಾಡಬೇಕು ಅಂತ ಇದೆ. ಅದರಲ್ಲಿ 1 ನಯ ಬಿಲ್ ಆಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಒಂದು ಯೋಜನೆ ನಮ್ಮ ತಂದೆಯವರಿರುವಂತಹ ದೇವರು ಧರ್ಮಸಿಂಗ್ ಸಾಹೇಬ್ ಅಂತಹ ಒಂದು ಸಂದರ್ಭದಿಂದ ಆಗ್ತಾ ಬಂದಿದೆ. ಯಾವ ಕಾರಣಕ್ಕೂ 1 ನಯ ಪೈಸೆ ಕಳಪೆ ಕಾಮಗಾರಿ ಆಗಕ್ಕೆ ನಾವು ಬಿಡಲ್ಲ. ಒಂದು ಬಿಲ್ಲು ಕೂಡ ನಾನು ಸ್ಟ್ರಿಕ್ಟ್ ಆಗಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ. ಮುಂದಿನ ವಾರ ಬಂದಾಗ ಖುದ್ದಾಗಿ ನಾನು ಕೂಡ ಹೋಗ್ತೇನೆ. ಒಂದು ರೂಪಾಯಿ ಒಂದು ಬಿಲ್ ಏನು ಆಗೇ ಇಲ್ಲ, ಪ್ರಶ್ನೆ ಬಿಲ್ ಆಗಲ್ಲ. ಅದು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಹೋಗಿ ನೋಡ್ತೀನಿ. ಅದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಅದರಲ್ಲಿ ಸರ್, ಈಗ ಸರ್ ನೀರಾವರಿ ಇಲಾಖೆ ಇದನ್ನೇ ಇನ್ನು 4 ಓವರ್ ಮೊದಲು ಸಿಕ್ಕರೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಬೇಕಾಗಿತ್ತು. ಈಗ ಲಾಸ್ಟ್ ಓವರ್ ಅಲ್ಲಿ ನಿಮಗೆ ಈಗ ನೋಡಿ, ಇವಾಗ ಬಹಳಷ್ಟು ಜನ ಸೀನಿಯರ್ಸ್ಗಳು ಅಂದ್ರೆ ಇವಾಗ ಆರ್ವಿ ಮಾಡಿ ವಾಪಸ್ ಇದ್ದಾರೆ. ಅವ್ರಿಗೆ ಯಾಕೆ HK ಪಾಟೀಲ್ ಸಾಹೇಬರು ನಮ್ಮ ತಂದೆ ಇದ್ದವರಿದ್ದಾರೆ. ವಿದೇಶ್ ಗುರುರಾವ್ 6 ಬಾರಿ ಗೆದ್ದಿದ್ದಾರೆ. ನಾವು खुशनसीब वो नहीं जो अपने नसीब से खुश है। खुशनसीब वो नहीं जिसका नसीब अच्छा है, खुशनसीब वो है जो अपने नसीब से खुश है. ಅಂದ್ರೆ ನಮಗೆ ಸಿಕ್ಕಿದೆ, ಅದರಲ್ಲಿ ನಾವು ಹೆಚ್ಚು ಪ್ರಯತ್ನ ಮಾಡಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದು ಸಿಕ್ಕಿಲ್ಲ, ಆವಾಗ ಸಿಗ್ಬೇಕಿತ್ತು, ಇವಾಗ ಸಿಗ್ಬೇಕಿತ್ತು ಆಗಿರಲ್ಲ. ನಾವು ಪ್ರಯತ್ನ ಮಾಡೋಣ. ಏನ ರಾಜಕೀಯಕ್ಕೆ 1 ವರ್ಷ ಇದೆ, ನೀವು ಇದ್ದೀರಿ, ನಾವೆಲ್ಲರೂ ಜನರ ಪರವಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಇದು ಮಾಡೋಣ. ಸರ್, ಈಗ ಸಣ್ಣ ನೀರಾವರಿ ಇಲಾಖೆ ಯೋಜನೆ ಅಡಿ ಈಗ ಎಲ್ಲ ಕಡೆ ಭೂಮಿಯನ್ನು ಎಲ್ಲ ತಗೊಂಡಿದ್ದಾರೆ. ಕೆರೆಗಳಿಗೆ ಮತ್ತು ಬೇರೆ ಬೇರೆ ಏತ ನೀರಾವರಿ ಯೋಜನೆಗಳಿಗೆ ಆ ಭೂಮಿ ಪಡೆದ ರೈತರಿಗೆ ಅವ್ರಿಗೆ ಏನು ಪರಿಹಾರನೇ ಕೊಟ್ಟಿಲ್ಲ ಅಂತ ನಿಮ್ಮ ನೀರಾವರಿ ಇಲಾಖೆಯಿಂದ ಇರೋದು ಟೇಬಲ್ಗಳು, ಕಂಪ್ಯೂಟರ್ಗಳು ಎಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಕೋರ್ಟ್ನವರು. ಅದೆಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಮೊನ್ನೆ ನಾವು ಮಾತಾಡ್ತೀವಿ. ಅದೆಲ್ಲ ನಾವು ಮಾತಾಡ್ತೇವೆ, ಎಲ್ಲ ಮಾಡಿಸ್ಕೊಳ್ತೀವಿ. ಅದರ ಜೊತೆಗಾಗಿ ದೊಡ್ಡ ಬಾಕಿ ಉಳಿದಿದೆ ಅಂತ
ಸರ್ ನಾಗೇಂದ್ರ ಅವ್ರು ರಾಜೀನಾಮೆ ಸರ್. ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ಅವ್ರು ಏನಾದ್ರು ಹೋರಾಟ ಮಾಡಬೇಕು ನಾಳೆ ವಿಧಾನಸೌಧದ ಬಗ್ಗೆ ಹೇಳ್ತಾ ಇದ್ದಾರೆ ಸರ್. ಮೊನ್ನೆ ತಾನೇ ಶುಕ್ರವಾರ PAC ಮೀಟಿಂಗ್ ಆಯಿತು. ನಾನು ಮುಖ್ಯ ಸದಸ್ಯರಲ್ಲಿ ಸಂದರ್ಭದಲ್ಲಿ ಮೊನ್ನೆ ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ನಾನು ಮೊನ್ನೆ ಮೀಟಿಂಗ್ ಆಯಿತು. ಮೀಟಿಂಗ್ ಅಲ್ಲೂ ಕೂಡ ಫಲಪ್ರದವಾಗಿ ಚರ್ಚೆಯಾಗಿ ಅದರಲ್ಲಿ ಏನು ಇಲ್ಲ. ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ 3-4 ಭಾಗಿಗಳಿವೆ. ಒಂದ್ಸತಿ ಪಾದಯಾತ್ರೆ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಮಾಡಲ್ಲ ಅಂತ ಹೇಳ್ತಾರೆ, ಸಾಯಂಕಾಲ ಇನ್ನೊಂದು ಮಾಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಇವತ್ತು ಬರಗಾಲ ಪರಿಸ್ಥಿತಿ ಇದೆ. ಎಲ್ಲಾ ಸಚಿವರು ತಮ್ಮ ತಮ್ಮ ಉಸ್ತುವಾರಿ ಜಿಲ್ಲೆಗೆ ಹೋಗಿ ತಾಲೂಕಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ, ವರದಿಯನ್ನು ಒಪ್ಪಿಸಿದ್ದಾರೆ. ಬರಗಾಲ ಬಗ್ಗೆ ಚರ್ಚೆ ಆಗಬೇಕು, ರೈತರಿಗೆ ಪರಿಹಾರ ಕೊಡಬೇಕು, ಅದರ ಬಗ್ಗೆ ಚರ್ಚೆ ಆಗಬೇಕು. ಅದು ಬಿಟ್ಟು ಬಿ ನಾಗೇಂದ್ರ ಸಚಿವರು 31 ಮೇ 2024ಕ್ಕೆ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು ಅಂದ್ರೆ ಅವ್ರ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾವ ರೀತಿಯಿಂದ ತೊಂದರೆ ಆಗ್ಕೂಡುದು ಅಂತ ಅವ್ರು ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಸುಮಾರು 226 ಕೇಂದ್ರ ಬಿಜೆಪಿ ಸಚಿವರು ಬಿಜೆಪಿ ಶಾಸಕರ ಮೇಲೆ ಆರೋಪಗಳು. ಎಲ್ಲರೂ ರಿಸೈನ್ ಮಾಡ್ತಾರ. ಸುವೇಂದು ಅಧಿಕಾರಿ ಬಿಜೆಪಿ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರ ಮೇಲೆ ಆರೋಪ ಇದೆ, ಅವ್ರು ರಿಸೈನ್ ಮಾಡ್ತಾರ. ಹಿಮಂತ ಬಿಸ್ವಾ ಶರ್ಮಾ ಅವ್ರ ಮೇಲೆ ಆರೋಪ ಇದೆ, ಅವ್ರು ರಿಸೈನ್ ಮಾಡ್ತಾರ. ಅವ್ರು ರಿಸೈನ್ ಮಾಡಿ ಮತ್ತೆ ನಾವು ಹೇಳ್ತೀವಿ. ಸೈನ್ಸ್ ಸಿಟಿ ಆಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಯಾವ ರೀತಿಯಿಂದ ಮಾಡಬಹುದು ಅಂತ ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಕಳಿಸಿ ಎಲ್ಲ ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಾ ಇದ್ದೀನಿ. ಬಹುಶಃ IT ಮಿನಿಸ್ಟ್ರು ಮತ್ತೆ ಸೈನ್ಸ್ ಮಿನಿಸ್ಟ್ರು ಒಂದೇ ಜಿಲ್ಲೆಯಿಂದ ಇರೋ ಕಾರಣದಿಂದ ನಾವಿಬ್ರು ಸಮಾಲೋಚನೆಯನ್ನು ಮಾಡಿ ನಮ್ಮ ಭಾಗಕ್ಕೆ, ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಮುಂದೆ ಇರ್ತಕ್ಕಂಥ 21-22 ತಿಂಗಳಲ್ಲಿ ಏನೆಲ್ಲ ಮಾಡಬಹುದು ಅಂತ ನಾವು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಿಂದ ತಮ್ಮೆಲ್ಲರ ಒಂದು ಸಹಕಾರ ಸಹಯೋಗ ಇರಬೇಕು, ಈ ಒಂದು ಭಾಗದ ಜನರಿಗೆ ಕೆಲಸ ಮಾಡೋದು ಅಂತ. ಬಜೆಟ್ನಾಗ ಎಷ್ಟು ಆಲೋಚನೆ ಬಜೆಟ್ ಅಲ್ಲಿ ಈ ಬಾರಿ 3,333 ಕೋಟಿ, 3.54 ಏನೋ ಇದೆ. ಸಣ್ಣ ನೀರಾವರಿ ಇಲಾಖೆ ಎಲ್ಲ ರೀತಿಯಿಂದ ಒಂದು ಅನುದಾನ ಮಾಡ್ತಕ್ಕಂಥ ಇದೆ. ಅವರು ನಾವು ಅಂತರ್ಜಲ ಅಭಿವೃದ್ಧಿಗಾಗಿ ಮೊನ್ನೆ ನಮ್ಮ ಇಲಾಖೆ ವತಿಯಿಂದ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಸ್ ಅವರೆಲ್ಲ ಕರೆಸಿ ಹೆಚ್ಚಿನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ಯಾಬಿನೆಟ್ ಮೀಟಿಂಗ್, ಕೆರೆ ತುಂಬುವ ಯೋಜನೆ ಕೂಡ ನಾವು ಮಾಡಬೇಕಾಗ್ತದೆ. ಹೆಚ್ಚಿನ ಒಂದು ನೀರಾವರಿ ಯೋಜನೆಗಳು ತಗೊಂಡ್ಬಂದು ಅಂತರ್ಜಲ ಅಭಿವೃದ್ಧಿ ಸಿರ್ಪುರ್ ಮಾಡೆಲ್ ಮುಖಾಂತರ ನಾವು ಏನೇನು ಮಾಡ್ತಾ ಇದ್ದೀವಿ ಆ ಒಂದು ರೀತಿಯಿಂದ ಹೆಚ್ಚಿನ ಕೆಲಸ ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಏನ್ ಮಾಡಬೇಕು ಮತ್ತೆ ಒಂದು ಡ್ಯಾಶ್ ಬೋರ್ಡ್ ಮುಖಾಂತರ ಮುಂದೆ ಬರ್ತಕ್ಕಂಥ 1 ತಿಂಗಳಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅನ್ನು ಮಾಡಿ 224 ಕ್ಷೇತ್ರದಲ್ಲಿ ಅಂತರ್ಜಲ ಮಾಹಿತಿ ಏನಿದೆ ಪ್ರತಿಯೊಬ್ಬ ಶಾಸಕರಿಗೆ, ಎಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ತಮ್ಮ ಒಂದು ತಾಲೂಕು ಮಟ್ಟದಲ್ಲಿ ಏನ್ ಅಂತರ್ಜಲ ಯಾವ ಮಟ್ಟಕ್ಕಿದೆ, ಏನ್ ಇಂಪ್ರೂವ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಡ್ಯಾಶ್ ಬೋರ್ಡ್ ಮುಖಾಂತರ ಕೂಡ ನಾವು ಮಾಡ್ತೀವಿ. ಈ ಕೆರೆಗಳು ಸಹ ಪೂರ್ತಿ ಸಂಪೂರ್ಣವಾಗಿ ಖಾಲಿ ಹೋಗಿ ಸರ್. ಜಿಲ್ಲೆ 170 ಕೆರೆಗಳು ಸಹ ಪೂರ ಡೆಡ್ ಸ್ಟೋರೇಜಿಗೆ ಬಂದು ತಲುಪಿ ಕೆರೆಗಳು. ಅದು ಇರ್ತಕ್ಕಂಥ ಏನೇನು ಅವಶ್ಯಕತೆ ಇದೆ, ಹೆಚ್ಚಿನ ಒಂದು ರೀತಿಯಿಂದ ಅಂತರ್ಜಲ ಅಭಿವೃದ್ಧಿ ಕುಸಿತ ಹೋಗ್ತಾ ಇದೆ, ಅದಕ್ಕೆ ಅನುಕೂಲ ಮಾಡಬೇಕಂತ ನಾವೆಲ್ಲ ಒಂದು ಪ್ರಯತ್ನ ಮಾಡ್ತೀವಿ. ಸುಮಾರು 5,000 ಕೆರೆಗಳು ಸರ್ ರಾಜ್ಯದಲ್ಲಿ ಒತ್ತುವರಿ ಆಗಿರೋ ಮಾಹಿತಿ ಇದೆ ಸರ್. ತೆಲುಗಿಗೆ 200 ಕ್ರಮನೇ ಆಗಿದೆ ಸರ್. ಅವರು ಟೋಟಲಿ ಬಹುಶಃ ನನಗೆ ತಿಳಿದಿರುವಂತೆ ಸುಮಾರು 18 ಸಾವಿರ ಕೆರೆಗಳು ಏನಿದೆ ಅದರಲ್ಲಿ ನಮ್ಮ ಇಲಾಖೆಗೆ ಬರ್ತಕ್ಕಂಥ ಸುಮಾರು 3,827 ಕೆರೆ ಆ ಕಡೆ ಏನೋ ಇದೆ, ಒಂದು ಸಂಖ್ಯೆ ಅಷ್ಟಿದೆ. ಅದು ಕೆಲವು ಮಾಹಿತಿಯನ್ನು ನಾವು ತಗೊಳ್ತಾ ಇದ್ದೇವೆ, ತಗೊಂಡು ಏನೇನು ಮಾಡೋಕ್ಕಾಗ್ತದೆ ಅದಕ್ಕೆ ಒಂದು ಸೂಕ್ತ ಕ್ರಮ ತಗೊಳ್ಳಿ.
ಬರ್ತೀನಿ. ಅದೇ ಆ ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ. ಇಲ್ಲೇ ಇರ್ತಕ್ಕಂಥ ಒತ್ತುವರಿ ಆಗಿರುವಂತಹ ಒಂದು ಮಾಹಿತಿಯು ಕೂಡ ನನಗೆ ಬರ್ತಿದೆ. ಅದೆಲ್ಲ ಮಾಹಿತಿ ಸರ್, ತಗೊಂಡ್ಬರ್ತೀನಿ. ಈಗ ಕೆರೆಗಳ ಎಲ್ಲ ಕೆರೆಗಳ ಭಾಗಶಃ ಅಲ್ಲ, ಇವಾಗ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಬೋರ್ವೆಲ್ಸ್ಗಳಾಗಲಿ, ಕೊಳವೆ ಬಾವಿಗಳಾಗಲಿ, LIS ಅಂತರ್ಜಲ ಒಂದು ಈ ಕುಸಿತ ಆಗ್ತಾ ಇದೆ. ಅದು ಇಂಪ್ರೂವ್ಮೆಂಟ್ಸ್ ಮಾಡ